ವೀಕ್ಷಕರೇ, ನಮ್ಮ ತಂದೆ ಅವ್ರು ಏನ್ ಹೇಳ್ತಿದ್ರು, ಎಲ್ಲಾ ಗಾಡಿಗಳು ಮಾಡಿಫಿಕೇಶನ್ ಮಾಡ್ತಾ ಇದೀವಿ, ನಮ್ ಗಾಡಿ ಯಾಕೆ ಮಾಡಿಫಿಕೇಶನ್ ಮಾಡ್ಲಿಲ್ಲ ಅಂತ ಹೇಳಿ. ನಾವ್ ಆಕ್ಚುಲಿ ಮಿನಿಮಮ್ ಮಾಡಿಫಿಕೇಶನ್ ಮಾಡಿದ್ವಿ. ಅಲಾಯ್ ವೀಲ್ಸ್, ಸೀಟ್ ಕವರ್ ಹಾಕ್ಸ್ಕೊಂಡಿದೆ, ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕ್ಸ್ಕೊಂಡಿದೆ. ಈ ಕಂಪ್ಲೀಟ್ ಮಾಡಿಫಿಕೇಶನ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ವಿ. ಇದು ನಮ್ಮ ಪೇರೆಂಟ್ಸ್ ಯೂಸ್ ಮಾಡ್ತಾ ಗಾಡಿ, ಹೊಸ ಗಾಡಿನೇ ತಗೊಂಡಿದ್ವಿ, ಶೋರೂಮ್ ಅಲ್ಲಿ ಇರ್ತಕ್ಕಂಥ ಗಾಡಿನೇ. ಅದ್ರ ಲಾಸ್ಟ್ ಇಯರ್ ಅಂದ್ರೆ ಈ ಆಯುಧ ಪೂಜೆಗೆ 2 ವರ್ಷ ಕಂಪ್ಲೀಟ್ ಆಗುತ್ತೆ. ನನ್ನ ಮಗಳ ಹೆಸರು ಹಾಕ್ಸಿದ್ವಿ, ನನ್ನ ಮಗನ ಹೆಸರು ಹಾಕಿದ್ವಿ, ಸಾನ್ವಿ ಅಂಡ್ ಜಸ್ವಿಕ್ ಅಂತ ಹೇಳಿ. ಇದು ನಮ್ಮ ಪೇರೆಂಟ್ಸ್ ಮ್ಯಾಕ್ಸಿಮಮ್ ಯೂಸ್ ಮಾಡ್ತಾರೆ. ನಾನು ಜಾಸ್ತಿ ಯೂಸ್ ಮಾಡಿಲ್ಲ ಈ ಗಾಡಿನ. ರೆಗ್ಯುಲರ್ ಆಗಿ ಅವರು ಊರಿಗೆ ಹೋಗೋದಕ್ಕೆಲ್ಲ ಯೂಸ್ ಮಾಡ್ತಾರೆ. ಇದನ್ನ ಮಾಡಿಫಿಕೇಶನ್ಸ್ ಅಂತ ಹೇಳಿದ್ರೆ ಕಂಪ್ಲೀಟ್ ಬ್ಲಾಕ್ ಥೀಮ್ ಮಾಡ್ತಾ ಇದೀವಿ. ಕಂಪ್ಲೀಟ್ ಟಾಪ್ ಬ್ಲಾಕ್, ಮಿರರ್ ಡೋರ್ ಹ್ಯಾಂಡಲ್ಸ್ ವಿಲ್ ಬಿ ಬ್ಲಾಕ್ ಬರುತ್ತೆ. ಎ ಪಿಲ್ಲರ್ ಈ ಒಂದು ಚಾನಲ್ ಕೂಡ ಬ್ಲಾಕ್ ಬರುತ್ತೆ. ಅಂಡ್ 360 ಡಿಗ್ರಿ ಕ್ಯಾಮ್ರಾ ಇದಕ್ಕೆ ಹಾಕೊಳ್ತಾ ಇದೀವಿ ವಿತ್ ಆಂಡ್ರಾಯ್ಡ್ ರೆಕಾರ್ಡ್ ಸಿಸ್ಟಮ್, ಡ್ಯಾಶ್ ಕ್ಯಾಮು, ಪ್ಯೂರ್ ಲೆದರ್ ಸೀಟ್ ಕವರ್ಸ್ ಹಾಕ್ಸ್ಕೊಂತ ಇದೀನಿ. ಸ್ಕರ್ಟಿಂಗ್ಸ್ ಕಂಪ್ಲೀಟ್ ಅರ್ಬನ್ ಕ್ರೂಸರ್ದೇ ಸ್ಕರ್ಟಿಂಗ್ಸ್ ಹಾಕ್ಸ್ಕೊಳ್ತಾ ಇದೀನಿ. DRL ಲೈಟ್ಸ್ ನ ಚೇಂಜ್ ಮಾಡ್ಕೊಂತ ಇದೀನಿ. ಬ್ಲಾಕ್ ಟೋನ್ ಅಲ್ಲಿ ಬರುತ್ತೆ, ಯಾಕಂದ್ರೆ ವೈಟ್ ಇರೋದ್ರಿಂದ ಗಾಡಿ ಬ್ಲಾಕ್ ಗೆ ಕನ್ವರ್ಟ್ ಮಾಡೋಣ ಅಂತ ಹೇಳಿ. ಇದೊಂದು ಆಯುಧ ಪೂಜೆಗೆ ಈ ಗಾಡಿನ ಮತ್ತೆ ನಂದು ಮೊನ್ನೆ ಪರ್ಚೇಸ್ ಮಾಡಿರ್ತಕ್ಕಂಥ BMW 2 ಗಾಡಿ ಕೂಡ ರೆಡಿ ಆಗುತ್ತೆ. ಡೆಮೋಗೋಸ್ಕರ ಈ ಒಂದು ಗಾಡಿ ರೆಡಿ ಮಾಡ್ಕೊಳ್ತಾ ಇದೀವಿ. ಯಾಕಂದ್ರೆ ಯಾರಾದ್ರೂ ಕಸ್ಟಮರ್ಸ್ ಕೇಳಿದ್ರೆ ಯಾವ ತರ ಔಟ್ಪುಟ್ ಬರುತ್ತೆ ಸರ್ ಅಂತ ತೋರಿಸ್ಲಿಕ್ಕೆ, ನಮ್ದೇ ಸ್ವಂತ ಗಾಡಿ ಇದ್ದಾಗ ಆಟೋಮೆಟಿಕ್ ಆಗಿ ಅವ್ರಿಗೆ ಫಿಸಿಕಲ್ ಆಗಿ ನಾವು ತೋರಿಸಿದಾಗ ಅವ್ರಿಗೂ ಕೂಡ ಕಾನ್ಫಿಡೆನ್ಸ್ ಬರುತ್ತೆ, ಯಾವ ತರ ಔಟ್ಪುಟ್ ಇರುತ್ತೆ, ಯಾವ ತರ ಫಿನಿಶಿಂಗ್ ಬರೋದಕ್ಕೆ ಅಂತ ಹೇಳಿ. ಒಂದು 15 to 20 ಡೇಸ್ ಅಲ್ಲಿ ಮಾಡಿಫಿಕೇಶನ್ ಮಾಡ್ತಾ ಇದೀವಿ. ದಯವಿಟ್ಟು ಡೈರೆಕ್ಟ್ ಆಗಿ ಬಂದು ನೋಡ್ಬೋದು. ಸಾನ್ವಿ ಆಟೋ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ವೀಕ್ಷಕರಿಗೂ ಥ್ಯಾಂಕ್ಸ್ ಹೇಳ್ತಾ ಹೀಗೆ ಸಪೋರ್ಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.